ಆಧುನಿಕ ಸಮಾಜಕ್ಕೆ ಏನು ಬೇಕಾಗಿದೆ ಆ ರೀತಿ ಪೊಲೀಸ್ ಬದಲಾಗಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಅವ್ರು ನೋಡೋದಕ್ಕೂ ಚೆನ್ನಾಗಿ ಕಾಣಬೇಕು, ಸ್ಮಾರ್ಟಾಗಿರಬೇಕು ಅಂತೇಳಿ ಅವರಿಗೆ ಕ್ಯಾಪ್ಗಳು ಸ್ಲೋಚ್ ಕ್ಯಾಪ್ ಅಂತ ಕೊಡ್ತಾಯಿದ್ರು ಮೊದಲು. ಅದು ಅಷ್ಟೊಂದು ಅವರಿಗೆ ಕಂಫರ್ಟ್ ಇರಲಿಲ್ಲ ಅಂಥೇಳಿ ಭಾಳ ವರ್ಷಗಳು ಬೇಡಿಕೆ ಇತ್ತು ಬದಲಾಯಿಸಬೇಕು ಅಂತ. ಅದನ್ನು ಈಗ ಪಿ ಕ್ಯಾಪನ್ನು ಕೊಟ್ಟಿದ್ದೇವೆ. ಅದು ಅವರಿಗೆ ಕಂಫರ್ಟ್ ಆಗಿದೆ ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅಂತೇಳಿ ಅವ್ರಿಗೊಂದು ರೀತಿಯಲ್ಲಿ ನಾವು ಆಫೀಸರ್ಸ್ ಅನ್ನೋ ರೀತಿಯ ಭಾವನೆ ಬರುತ್ತೆ ಅಂತೇಳಿ ಅದನ್ನು ಮಾಡಿದ್ದೇವೆ. ಅದಕ್ಕೆ ಜೊತೆಯಾಗಿ ಅವರಿಗೆ ಬೇರೆ ಬೇರೆ ಫಿಟ್ನೆಸ್ಸಿಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರ ಸ್ಯಾಲರಿಗಳಿರ್ಬೋದು, TADA ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಔರಾದ್ಕರ್ ವರದಿ ಅಂತೇಳಿ ಒಂದು ಔರಾದ್ಕರ್ ಕಮಿಷನ್ ಮಾಡಿದ್ದು ನಾವು. ಆ ಔರಾದ್ಕರ್ ಕಮಿಷನ್ನಿನ ಪ್ರಕಾರ ಅವರ ಸ್ಯಾಲರಿಗಳು ಕೂಡ ಅನೇಕ ರೀತಿಯಲ್ಲಿ ಮಾಡಿಫೈ ಆಗಿದೆ. ಆಮೇಲೆ ಅವರಿಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ಏನು ನಾವು ಅವರಿಗೆ ರಿಕ್ರೂಟ್ಮೆಂಟ್ ಆದಾಗ ಟ್ರೈನಿಂಗ್ ಕೊಡ್ತೇವೆ, ಆ ಟ್ರೈನಿಂಗ್ ಫಾರ್ಮ್ಯಾಟನ್ನು ಕೂಡ ನಾವು ಚೇಂಜ್ ಮಾಡಿದ್ದೀವಿ. ಅವರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರ್ಬೋದು, ಅದು ಅವರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಇರ್ಬೋದು, ಅಥವಾ ಹೊಸದಾಗಿ ಬಂದಿರತಕ್ಕಂಥ BNSS ಏನಿದೆ ಅದರ ಬಗ್ಗೆ ಇರ್ಬೋದು, ಅವೆಲ್ಲ ಒಂದು ಸಮರ್ಪಕವಾಗಿ ಕೊಡ್ತಕ್ಕಂಥ ಟ್ರೈನಿಂಗು ಅದು ಹೊಸ ಬದಲಾವಣೆಯನ್ನು ಇಲಾಖೆಯಲ್ಲಿ ತಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಜೊತೆಗೆ ನಾವು ಅವರಿಗೆ ಮ್ಯಾಂಡೇಟ್ಗಳನ್ನು ಪೊಲೀಸ್ ಸ್ಟೇಷನ್ಸಲ್ಲಿ ಪ್ರತಿಯೊಬ್ಬ ಪೊಲೀಸ್ ಸ್ಟೇಷನ್ನಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಿರ್ಬೋದು, DYSP ಇರ್ಬೋದು ಮ್ಯಾಂಡೇಟ್ಗಳು ಕೊಡ್ತೇವೆ. ಆ ಮ್ಯಾಂಡೇಟ್ಗಳನ್ನು ಅವರು ಪಾಲಿಸ್ತಾರೆ ಇಲ್ಲ ಅನ್ನೋದನ್ನು ಹಿರಿಯ ಅಧಿಕಾರಿಗಳು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಾರೆ ಮತ್ತು ಫ್ರೀಕ್ವೆಂಟಾಗಿ ಚೆಕ್ ಮಾಡ್ತಾರೆ. ಅದು ನಮಗೆ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡುತ್ತೆ. ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗೂ ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ಗೂ ಅಕೌಂಟಬಿಲಿಟಿ ಇಂಪಾರ್ಟೆಂಟು. ಅವನು ಬೀಟ್ ಹೋಗಿದ್ದಾನ ಇಲ್ವಾ, ಈ ಬೀಟ್ ಅಂತ ಮಾಡಿದ್ದೇವೆ. ಆ ಈ ಬೀಟ್ನಲ್ಲಿ ಅವನು ಈ ಬೀಟ್ ಹೋಗಿದ್ದಾನೆ ಇಲ್ವಾ ಅಂತೇಳಿ ನಮಗೆ ಮಾಹಿತಿ ಸಿಕ್ಕೋಗುತ್ತೆ. ಇದೆಲ್ಲ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅವನ ಈ ಬೀಟ್ ಹೋಗಿಲ್ಲ ಅಂದರೆ ಅದು ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಆಮೇಲೆ ಹೊಸದಾಗಿ ಇನ್ನೊಂದು ಅತಿ ದೊಡ್ಡ ಬದಲಾವಣೆ ಈ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಅಂದರೆ ನಮಗೆ ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ಅಪರಾಧಿ ಅವನ ಡೇಟಾ ಬ್ಯಾಂಕಲ್ಲಿ ಕೇಂದ್ರ ಸರ್ಕಾರ ಇವತ್ತು ಅದನ್ನು ಮಾಡಿದೆ. ಆ ಡೇಟಾ ಬ್ಯಾಂಕಲ್ಲಿ ನಾವು ಇಮಿಡಿಯೇಟಾಗಿ ನಾವು ನೋಡ್ಬೋದು. ನಾವಿಲ್ಲಿ ಅವನ ಹೆಸರು ಯಾವುದೋ ಅನುಮಾನ ಬಂತು, ಅವನ ಹೆಸರು ಕಂಪ್ಯೂಟರಲ್ಲಿ ಟೈಪ್ ಮಾಡಿದ್ರೆ ಆ ಡೇಟಾ ಬ್ಯಾಂಕಿಗೆ ಆಕ್ಸೆಸ್ ಮಾಡುವಂಥದ್ದು ಅದನ್ನು ಈಗಾಗಲೇ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ರಾಜ್ಯದಲ್ಲಿ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಅದರಿಂದ ಆಧುನಿಕತೆಯ ಬಗ್ಗೆ ಆಧುನಿಕ ಪೊಲೀಸಿಂಗ್, ಮಾಡರ್ನ್ ಪೊಲೀಸಿಂಗ್ ಅದು ನಮ್ಮಲ್ಲಿ ಎಫೆಕ್ಟಿವ್ ಆಗಿ ಆಗ್ತಾ ಇದೆ ಅಂತೇಳಿ ಹೇಳ್ತೇವೆ. ಸರ್, ಸೈಬರ್ ಕ್ರೈಮ್ ಅಪರಾಧಗಳು ಜಾಸ್ತಿ ಅಲ್ಲ, ನಾವು ಯಾತಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಮೊದಲು ಸೈಬರ್ಗೆ ರಿಜಿಸ್ಟ್ರನ್ನೇ ಮಾಡ್ತಿರಲಿಲ್ಲ, ಅದಕ್ಕೆ ಅವಕಾಶ ಇರಲಿಲ್ಲ. ಸೈಬರ್ ಕ್ರೈಮ್ ರಿಜಿಸ್ಟ್ರ್ ಮಾಡೋಕ್ಕೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದ್ರೆ ಇಲ್ಲ ರೀ ನಮ್ಗೆ ಇಲ್ಲೇನೋ ಆ ಥರದ್ದಿಲ್ಲ, ಹೋಗ್ರಪ್ಪ ಅಲ್ಲೆಲ್ಲ ಒಂದು ಅಲ್ಲೋಗಿ ಅಂತ ಇಲ್ಲೋಗಿ ಅಂತ ಹೇಳೋರು. ಒಂದು ಸೆನ್ ಪೊಲೀಸ್ ಸ್ಟೇಷನ್ ಅಂತೇಳಿ ಜಿಲ್ಲೆಗೆ ಒಂದು ಪೊಲೀಸ್ ಸ್ಟೇಷನ್. ಅದು ಈಗ ಏನು ಮಾಡಿದ್ದೀವಿ ಅಂದರೆ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟ್ರ್ ಮಾಡಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹಾಗಾಗಿ ರಿಜಿಸ್ಟ್ರಿ ಜಾಸ್ತಿ ಆಗುತ್ತೆ, ನಂಬರ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದನ್ನು ನಾವು ರೆಗ್ಯುಲರಾಗಿ ನಾವು ಮಾನಿಟ್ರ್ ಮಾಡ್ತೀವಿ, ರೆಗ್ಯುಲರಾಗಿ ಮಾನಿಟ್ರ್ ಮಾಡ್ತೀವಿ. ಈಗ ನೋಡಿ, ಲಾಸ್ಟ್ ಇಯರು 22,000ಕ್ಕೂ ಹೆಚ್ಚು ರಿಜಿಸ್ಟರ್ ಆಗಿತ್ತು. ಈ ವರ್ಷಕ್ಕೆ 25-26ಗೆ 14,000ಕ್ಕೆ ಇಳಿದಿದೆ. ನಾವು ಇವಾಗ ಅದ್ರ ಮೇಲೆ ಸ್ಟೆಪ್ಸ್ ತಗೊಳ್ಳೋದಕ್ಕೆ ಜಾಸ್ತಿ ಮಾಡಿದ್ದೀವಿ. ನಮ್ಮಲ್ಲೂ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಈಗ ಅದು ಕೂಡ ಕಡಿಮೆ ಆಗುತ್ತೆ. ಸರ್, ಅದು ಸಪ್ರೇಟ್ ವಿಂಗ್ ಏನೋ ಮಾಡಬೇಕನ್ನುವಂಥದ್ದು ಮಾಡಿದ್ದೀವಿ ಅಲ್ಲ. ಈಗ ಅದಕ್ಕಾಗಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿದ್ವಿ. ಇಡೀ ದೇಶದಲ್ಲಿ ಫಸ್ಟ್ ಟೈಮು ಏನಂತ ಹೇಳಿದರೆ ಒಂದು DGP ಪೋಸ್ಟನ್ನು ಕ್ರಿಯೇಟ್ ಮಾಡಿ ಅದರ ಕೆಳಗಡೆ ADGಗಳು, IG ಗಳು, SP ಗಳು ಅವ್ರನ್ನೆಲ್ಲ ನಾವು ಮಾಡಿದ್ದೀವಿ. ಅದು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಅದನ್ನು ಮಾಡಲಾಗಿ ಈಗ ನಮಗೆ 14,000ಕ್ಕೆ ಬಂದಿದೆ. ಸೊ ಈ ರಿಜಿಸ್ಟ್ರಿ ಕಮ್ಮಿ ಆಗ್ತಾಯಿದೆ ಅಂದರೆ ನಾವು ಅದನ್ನು
ಆ ಕೇಸಸ್ಗಳನ್ನ ಹಿಡಿದು ಸಾವಿರಾರು ಕೋಟಿ ರೂಪಾಯಿ ರಿಕವರಿ ಮಾಡಿದ್ದೀವಿ ಸೈಬರಲ್ಲಿ. ಇನ್ನೂ ಅದು ಮೊನ್ನೆ ಬೆಳಗಾಂನಲ್ಲೂ ಕೂಡ ಆಗಿದೆ. ಅದರಿಂದ ಈಗ ಇನ್ನೂ ಹೆಚ್ಚೆಚ್ಚು ಕೇಸಸ್ಗಳು ಬಂದಂಗೆಲ್ಲ ಅದಕ್ಕೆ ನಾವು ಆ್ಯಕ್ಟಿವ್ ಆಗಿ ಕೆಲಸ ಅಲ್ಲಲ್ಲ, ಇದು ಮ್ಯೂಲ್ ಅಕೌಂಟ್ಸ್ ಅಂತ ಇರ್ತವೆ. ಅವನ್ನೆಲ್ಲೋ ಕೂತ್ಕೊಂಡು ಎಲ್ಲೋ ಅಕೌಂಟ್ ಓಪನ್ ಮಾಡ್ಕೊತಾನೆ, ನಮಗೆ ಮಾನಿಟರ್ ಮಾಡೋದು ಕಷ್ಟ ಆಗುತ್ತೆ. ಅದನ್ನೇ ಈಗ ನಾವು ಟೆಕ್ನಾಲಜಿ ಚಾಲೆಂಜಸ್ ಅಂತ ಹೇಳೋದು. ನಮಗೆ ಎಲ್ಲೋ ಈಗ ಒಂದು ಉದಾಹರಣೆ, ಒಂದು ಮೆಸೇಜ್ ಬರುತ್ತೆ ನಮಗೆ, ಇಂಥ ಬೆಳಗಾಂ DC ಆಫೀಸಲ್ಲೋ ಎಲ್ಲೋ ಬಾಂಬ್ ಇಟ್ಬಿಟ್ಟಿದ್ದೀವಿ ಅಂತ ಅವನ ಮೇಲ್ ಆಗ್ತಾನೆ. ಅವನದು IP ಅಡ್ರೆಸ್ ಎಲ್ಲಿರುತ್ತೆ ಅಂತಂದರೆ ಅವನೆಲ್ಲೋ ಯಾವ ಕೊರಿಯನೋ ಯಾವುದು ರಷ್ಯಾನೋ ಯಾವುದೋ ಒಂದು ಅಲ್ಲಿ ಅಕೌಂಟ್ ಮಾಡಿರ್ತಾನೆ. ವಿ ಕಾಂಟ್ ಕ್ಯಾಚ್ ಹಿಮ್. ಸರ್ ಈಗ ಬೆಳಗಾವಿಯಲ್ಲಿ 2 ಟ್ರಾಫಿಕ್ ಪೊಲೀಸ್ ಠಾಣೆ ಹೆಚ್ಚಿಸೋದು ಏನಾರು ಮಾಡ್ತೀರಾ?